ಪ್ರಾರ್ಥಿಸ್ತಾ ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳವಾಟ್ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದಂತಹ ದಿನ. ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಬಳವಾಟ್ ಶಾಲೆಯಲ್ಲಿ LKG ಮತ್ತು UKG ತರಗತಿಗಳು ಪ್ರಾರಂಭ ಆಗ್ತಾ ಇದ್ದವು. ಬಹಳ ಒಂದು ನಮ್ಮೆಲ್ಲರಿಗೂ ಖುಷಿಯ ಸಂಗತಿ. ನಾವು LKG UKG ಏನಪ್ಪಾ ಅಂದ್ರೆ ನಾವು ಪ್ರೈವೇಟ್ ಶಾಲೆಗಳಲ್ಲಿ ಹೋಗಿ ಕಲಿಬೇಕಾಗ್ತಿತ್ತು. ಈಗ ಸರ್ಕಾರದಿಂದಾನೇ ಸರ್ಕಾರಿ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿನೇ LKG UKG ತರಗತಿಗಳನ್ನ ನಡೆಸೋದಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರ ಮುಂದಾಗ್ಯದ. ನಮ್ಮ ಶಾಲೆಯಲ್ಲಿ ಈ ವರ್ಷದಿಂದ ಕೇವಲ ನಮ್ಮ ಕ್ಲಸ್ಟರ್ನಲ್ಲಿ ಕೇವಲ ಎರಡು ಶಾಲೆಗಳು ಈ ಒಂದು ಯೋಜನೆಗೆ ಅರ್ಹರಾಗಿದ್ದವು. ಒಂದು ಮಡಕೇಶ್ವರ ಶಾಲೆ, ಮತ್ತೊಂದು ನಮ್ಮ ಶಾಲೆ. ಮಕ್ಕಳಿಗೆ 4 ವರ್ಷದಿಂದಾನೇ ಮಗುವಿಗೆ ಶಿಕ್ಷಣವನ್ನು ಕೊಡುವುದಕ್ಕ LKG UKG ತರಗತಿಗಳನ್ನ ಪ್ರಾರಂಭಿಸಲಾಗ್ತಾ ಇದೆ. ಈ LKG UKG ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮ ಇವತ್ತ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ STMC ಅಧ್ಯಕ್ಷರಾದಂತಹ ಶ್ರೀಯುತ ಬಸವರಾಜ್ ಬಿರಾದಾರ್ ಅವರು ವಹಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಲಿಂಗದಾಳಿ ಸರ್ ಸಹಿತ ನಮ್ಮೆಲ್ಲರ ಪರವಾಗಿ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ಬಸವನಿ ಗುರುಗಳನ್ನ, ಶ್ರೀಯುತ ಲತೀಫ್ ಸರ್, ಫಾತಿಮಾ ಮೇಡಮ್ ಅವ್ರನ್ನ, ಶ್ರೀಮತಿ ರೇಣುಕಾ ಮೇಡಮ್ ಅವ್ರನ್ನ, ಮತ್ತೆ ಎಲ್ಲ ಮುಗ್ಧ ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಲಿಂಗರಾಜ್ ಸರ್ ಒಂದೆರಡು ಮಾತುಗಳನ್ನು ಹೇಳ್ಬೇಕು ಅಂತ ಹೇಳೋರಿಗೆ ಕೇಳ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳವಾಟದಲ್ಲಿ ಪ್ರಾರಂಭವಾಗ್ತಕ್ಕಂಥ ಶಾಲೆಯನ್ನ ಇವತ್ತಿನ ದಿವಸ ಶ್ರೀ ಶಾರದಾ ಮಾತೆಯ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಬಿರಾದಾರ್ ಅವರನ್ನ ಹಾಗೂ ನನ್ನ ಶಾಲೆಯ ಹಿರಿಯ ಗುರುಗಳಾದಂತಹ ಬಸವನಿ ಗುರುಗಳೇ, ಲತೀಫ್ ಸರೇ ಹಾಗೂ ಶರಣಗೌಡವರೇ ಹಾಗೂ ಕುಲಕರ್ಣಿ ಗುರುಗಳೇ, ಫಾತಿಮಾ ಅವರೇ ಹಾಗೂ ತವರಿಣಾ ಅವರೇ ಮತ್ತು ಈ LKG ಕಲಿಸ್ತಕ್ಕಂಥ ಗುರುಮಾತೆಯರಾದ ರೇಣುಕಾ ಸಹೋದರಿ ರೇಣುಕಾ ಚೌಧರಿ ಅವರೇ ಮತ್ತು ವಿದ್ಯಾರ್ಥಿನಿಯರೇ. ಸೊ ಈಗಾಗಲೇ ನಮ್ಮ ಶಾಲೆಯಲ್ಲಿ ಸುಮಾರು 8 ಮಕ್ಕಳು ಈ LKGಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಸರ್ ಹೇಳಿದಂಗೆ 4 ವರ್ಷ ಮುಗಿದಿರಬೇಕು, 5 ವರ್ಷ ಒಳಗಡೆ ಇದ್ವಪ್ಪ ಅಂತಂದ್ರೆ ಅವ್ರನ್ನ LKG ಶಾಲೆಗೆ ಹಚ್ಕೋತೇವ. ತಾವು ಕೂಡ ತಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ತಂಗಿದ ಅಥವಾ ತಮ್ಮಂದಿರಿದ್ರಂದ್ರ 4 ವರ್ಷ ಮುಗಿತಂದ್ರೆ ಅಲ್ಲಿ ಅಂಗನವಾಡಿ ಕಳಿಸ್ಬೇಡ್ರಿ. ನಮ್ಮ ಶಾಲೆ ಒಳಗ ಅಧಿಕೃತವಾಗಿ ಶಾಲೆಗೆ ಹೆಸರು ಹಚ್ಕೋತೇವ. ಅವ್ರು ಏನ್ ತರಬೇಕಪ್ಪ ಅಂತಂದ್ರ ಆಧಾರ್ ಕಾರ್ಡ, ತಂದೆ ತಾಯಿ ಆಧಾರ್ ಕಾರ್ಡ, ಆಮೇಲೆ ಜನನ ಪ್ರಮಾಣ ಪತ್ರ ಇಷ್ಟೇ ತಗೊಂಡ್ ಬಂದ್ರ ನಾವು ಅವ್ನ ಹೆಸರು ಹಚ್ಕೊಂಡು ಅವ್ರಿಗೂ ಕೂಡ ಬಟ್ಟೆ ಪುಸ್ತಕ ಎಲ್ಲವನ್ನ ಇಲ್ಲಿ ಈ ಶಾಲೆಯಿಂದ ಒದಗಿಸ್ತಾ ಇದ್ದೇವೆ. ಅವ್ರಿಗೂ ಕೂಡ ಹಾಲು ಕೊಡ್ತಾ ಇದ್ದೇವೆ, ಊಟ, ಬಾಳೆಹಣ್ಣು, ತತ್ತಿ, ಹೀಗೆ ಸರ್ಕಾರದ ಸೌಲಭ್ಯಗಳು ಏನದ ಆ ಮಕ್ಕಳಿಗೂ ಕೂಡ ನಾವು ಒದಗಿಸಿಕೊಡ್ತಾ ಇದ್ದೇವೆ. ತಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ದು ಅಂದ್ರೆ ಇವತ್ತಿನ ದಿನದಾನೆ ನೀವು ಸಂಜೆ ಮಾಡಿ ಹೋಗಿ ನಮ್ಮ ಶಾಲೆಯಾಗ LKG ಪ್ರಾರಂಭ ಆಗಿದೆ, ಹೆಸರು ಹಚ್ಚರಿ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ರಿ. ಅಥವಾ ನಿಮ್ಮ ಮಾಮಗಳ ಮಕ್ಕಳಾಗ್ಲಿ, ನಿಮ್ಮ ಅಕ್ಕದೇರ ಮಕ್ಕಳಾಗ್ಲಿ, ನಿಮ್ಮ ತಮ್ಮದೇರಾಗ್ಲಿ, ತಂಗಿದೇರ್ ಇದ್ರಪ್ಪ ಅಂತಂದ್ರ ಈ ಶಾಲೆಗೆ ತಗೊಂಡ್ ಬಂದ್ರೆ ನಾವು ಹೆಸರು ಹಚ್ಕೋತಾ ಇದ್ದೇವೆ. ಸೊ ಇದು ಏನಪ್ಪಾ ಅಂತಂದ್ರೆ ಈ ಮಕ್ಕಳ ಯಾಕೆ 4ನೇ ತರಗತಿಯನ್ನ ಪ್ರಾರಂಭಿಸಿದ್ರಪ್ಪ ಅಂತಂದ್ರ ಖಾಸಗಿ ಶಾಲೆಯಲ್ಲಿ LKG ಮಕ್ಕಳು ಕಲೀಲಿಕ್ಕೆ ಹೋಗ್ತಾವ, ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲೀಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ವರ್ಷ ಸರ್ ಹೇಳಿದಂಗೆ ಮಡಕೇಶ್ವರ ಮತ್ತು ಬಳವಾಡ್ ಶಾಲೆಗೆ ಮಾತ್ರ ನಮ್ಮ ಕ್ಲಸ್ಟರ್ ನಲ್ಲಿ ಈ LKG UKG ಅನ್ನ ಸರ್ಕಾರ ಅನುಮೋದನೆ ನೀಡಿದೆ. ಆ ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಶಾಲೆಯನ್ನ ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಇನ್ನೊಂದು ಏನಪ್ಪಾ ಅಂತಂದ್ರ ಈ ಮಕ್ಕಳನ್ನ ತಮ್ಮ ಮಕ್ಕಳ ಹಾಗೆ ತಾವು ಜೋಪಾನ ಮಾಡಿ ಆ ಮಕ್ಕಳನ್ನ ದಿನನಿತ್ಯ ವರ್ಕ್ಗಳನ್ನ ಹಾಕಿ ಅವ್ರನ್ನ ಮಾರನೇ ದಿನ ಬಂದ ತಕ್ಷಣ ಆ ವರ್ಕ್ಗಳನ್ನ ಪರಿಶೀಲನೆ ಮಾಡಿ ಮಕ್ಕಳ ಒಂದು ಕಲಿಕೆಗೆ ತಾವು ಸಹಕಾರಿಯನ್ನ ನೀಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಯಾಕಂದ್ರೆ ಚಿಕ್ಕ ಮಕ್ಕಳು ಇರ್ತಾವ, ಅವಕ್ಕೊಂದೊಂದು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಕಂಡೇವಪ್ಪ ಅಂತಂದ್ರ ಆ ಮಕ್ಕಳು ಓಡೋಡಿ ಶಾಲೆಗೆ ಬರ್ತಾವ. ಅವಕ್ಕೆ ನಾವು ಸ್ವಲ್ಪ ನಾವ್ ಏನಾದ್ರೂ ಗದರಿಸಿದೇವಪ್ಪ ಅಂತಂದ್ರೆ ಮಾರನೇ ದಿನ ಆ ಮಕ್ಕಳು ಬರುದಿಲ್ಲ.
ಸೊ ಆ ದೃಷ್ಟಿ ಇಟ್ಕೊಂಡ ಈ ಚಿಕ್ಕ ಮಕ್ಕಳಿಗೆ ತಾವು ಮಹಿಳಾ ಶಿಕ್ಷಕಿಯರನ್ನೇ ನೇಮಿಸಬೇಕು ಅನ್ನುವಂತ ಆದೇಶದ ಸಲುವಾಗಿ ತಮ್ಮನ್ನ ನಾವು ಗುರುತಿಸಿದ್ದೇವೆ. ನಮ್ಗೆಲ್ಲಾ ಈ ಒಂದು ಕೆಲಸಕ್ಕೆ ಸಹಕಾರವನ್ನು ನೀಡಿದಂತ ಈ ಸ್ಥಳೀಯ ಶಾಲೆಯ STMC ಅಧ್ಯಕ್ಷರಾದಂತ ಬಸವರಾಜ್ ಅವರು ಸಾಕಷ್ಟು ಇದಕ್ಕ ಉತ್ಸುಕರಾಗಿದ್ದಾರೆ. ಶಾಲೆಯ ಬಗ್ಗೆ ಅಭಿವೃದ್ಧಿ ಆಗಲಿ. ಯಾಕಂದ್ರೆ ನಾನು ಸೂಟಿಯಲ್ಲಿ ಹಾಜರಾದಾಗ ಅಧ್ಯಕ್ಷರೇ ಈ ಶಾಲೆ ಒಂದು ಸ್ವಲ್ಪ ಗ್ರೌಂಡ್ ಹೊಲಸಿತ್ತಂದಾಗ ಸರ್ ಹಚ್ಬಿಡಮ್ ತೋರಿ ಅಂತೇಳಿ ಅವರೇ ಕ್ರಿಯಾಶೀಲರಾಗಿ ನಿಂತು ಇಡೀ ಗ್ರೌಂಡ್ ಅನ್ನ ತಮ್ಮ ಟ್ರ್ಯಾಕ್ಟರ್ ಅನ್ನ ಕೊಟ್ಟು ಸ್ವಚ್ಛ ಮಾಡಿ ನಮ್ಮ ಮಕ್ಕಳ ಆಟ ಆಡ್ಲಿಕ್ಕೆ ಬಹಳ ಸುಂದರವಾದಂತಹ ಒಂದು ಮೈದಾನವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಕೆಲಸಗಳು ಈ ಶಾಲೆಯಲ್ಲಿ ಇದಾವ. ಆ ಕೆಲಸ ಮಾಡ್ಲಿಕ್ಕೆ ತಾವು ನಮ್ಮ ಅಧ್ಯಕ್ಷರು ಯಾವಾಗಲೂ ಸದಸ್ಯರಾಗಿರ್ತಾರ. ಮತ್ತು ಈ LKG ವಿಶೇಷತೆ ಏನಪ್ಪಾ ಅಂತಂದ್ರೆ ಈ 2 ತಿಂಗಳಲ್ಲೇ ಈಗಾಗಲೇ ನನ್ನ ಮಾಹಿತಿ ಕೇಳಿದಾರ. ನಾನು ಕೂಡ ಈ ಮಾಹಿತಿಯನ್ನು ಹೇಳಿದ್ದೀನಿ. ಈಗ 1 ತಿಂಗಳು ಅಥವಾ 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಈ ಶಾಲೆಗೆ ಅಂದ ಚಂದಕ್ಕ ಮಕ್ಕಳ ಕುರ್ಚಿಗಳಿಗಾಗ್ಲಿ, ಟೇಬಲ್ಗಳಿಗಾಗ್ಲಿ, ಕಲಿಕೋಪಕರಣಗಳಾಗ್ಲಿ, ಆಟದ ಸಾಮಾನುಗಳಿಗಾಗ್ಲಿ 1 ಲಕ್ಷ ರೂಪಾಯಿ ತಕ್ಷಣವೇ ಬಿಡುಗಡೆ ಮಾಡ್ತಾ ಇದಾರ. ಅದು ಅಧ್ಯಕ್ಷರು ನಾವು ಕೂಡಿಕೊಂಡು ಅದನ್ನ ಎಲ್ಲಿ ತರಬೇಕು, ಏನ್ ಮಾಡ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ನಾವು ಅದನ್ನ ನಿಮ್ಗೆ ತಂದು ಒದಗಿಸಿ ಕೊಡ್ತಾ ಇದ್ದೇವೆ. ಮತ್ತು ಈಗಾಗಲೇ LKG ಕಲಿತಕ್ಕಂತ ಮಕ್ಕಳಿಗೆ ಪಠ್ಯ ಪುಸ್ತಕ ಕೂಡ ಬಂದಿದ್ದಾವ. ನಮ್ಮ ಗೋಡಾವಣದಲ್ಲಿ ನಾಳೆ ನಾಡಿದ್ದು ನಮ್ಮ 2ನೇ ಸುತ್ತಿನ ಒಂದು ಪಠ್ಯ ಪುಸ್ತಕದ ಬೇಡಿಕೆಯನ್ನ ಅವರು ಈಗಾಗಲೇ ಬೇರೆ ಕಡೆ ಕ್ಲಸ್ಟರ್ ಕೊಡಾಕತ್ತಿದಾರ ಉಳಿದ ಪುಸ್ತಕಗಳನ್ನ. ಅದ್ರ ಜೊತೆಯಲ್ಲಿ ನಾವು ಈ LKG UKG ಮಕ್ಕಳ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ನಿಮ್ಗೆ ಆ ಪುಸ್ತಕಗಳನ್ನು ಕೂಡ ಒದಗಿಸಿಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಕ್ಷಣವೇ ನಮ್ಮ ಶಾಲೆಯಲ್ಲಿ ಹೆಚ್ಚುವರಿಯಾದಂತ ಮಕ್ಕಳ ಬಟ್ಟೆಗಳಿದಾವ. ಆ ಮಕ್ಕಳಿಗೂ ಕೂಡ ಬಟ್ಟೆಗಳನ್ನು ಕೊಡ್ರಿ. ಆ ಮಕ್ಕಳು ಕೂಡ ಒಂದು ಶಿಸ್ತಿನಿಂದ ಪಾಲಕರ ಮನವೊಲಿಸಿ ನಾವು ಕೂಡ ಹೇಳ್ತಾ ಇದ್ದೇವೆ. ನಮ್ಮ ಶಾಲೆ ಜೊತೆ 2 ಜೊತೆ ಬಟ್ಟೆನೂ ಕೊಡ್ರಿ. ಆಮೇಲೆ ಆ ಮಕ್ಕಳಿಗಾಗಿನೇ ಒಂದು T-ಶರ್ಟ್ ಮತ್ತು ಒಂದು ಪ್ಯಾಂಟ್ ಅನ್ನ ನಾವು ಸಪರೇಟ್ ಆಗಿ LKG ಮಕ್ಕಳಿಗೆ ಗುರುತಿಸ್ಬೇಕು. ನಾವೆಲ್ಲ ಗ್ರೌಂಡ್ ಬಂದ್ವಿ ಅಂದ್ರೆ ಪಾಲಕರಿಗೆ ಮನವೊಲಿಸಿ. ಯಾಕಂದ್ರೆ ನಮ್ಮ ಸರ್ಕಾರದಿಂದ ಕೊಡತಕ್ಕಂಥದ್ದಲ್ಲ T-ಶರ್ಟ್. ನೀವು ಕೂಡ ಪಾಲಕರಿಗೆ ಮನವೊಲಿಸ್ರಿ. ನನ್ನ ಕಡೆ ಬಂದು ನಾನು ಕೂಡ ಹೇಳ್ತೀನಿ ಅವಕ್ಕೊಂದು T-ಶರ್ಟ್ ನ ವ್ಯವಸ್ಥೆಯನ್ನು ಮತ್ತೆ ಯಾರಾದ್ರೂ ಡೊನೇಟ್ ಮಾಡ್ತಿದ್ರು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೊಟ್ಟರು ಸರಿ, ಅಥವಾ ಕೊಡ್ಲಿಲ್ಲ ಅಂದ್ರೂ ಪಾಲಕರಿಗೆ ಮನವೊಲಿಸಿ ಆ ಒಂದು ಶಾಲೆಯ ಲೋಗೋವನ್ನ ಹಾಕಿ ಶಾಲೆಯ ಹೆಸರನ್ನ ಹಾಕಿ ಒಂದು T-ಶರ್ಟ್ ಮಾಡಿದೆವಪ್ಪ ಅಂತಂದ್ರ ಆ ಶಿಸ್ತು ಆ ಶಾಲೆಯಲ್ಲಿ ಕಾಣ್ತಾ ಇದೆ. ಆ ದೃಷ್ಟಿ ಇಟ್ಟುಕೊಂಡು ತಾವೆಲ್ಲ ಒಂದ್ ಸ್ವಲ್ಪ ಮಕ್ಕಳ ಮಟ್ಟದಲ್ಲಿ ಇಳಿದು ನಾವು ಶಿಕ್ಷಣವನ್ನು ಕೊಟ್ಟಿದ್ದೆ ಆದ್ರ ಮುಂದಿನ ವರ್ಷ ನಮ್ಮ ಶಾಲೆಗೆ ಇಡೀ ಊರಿನ ಜನನೇ ಬಂದು ಈ ಶಾಲೆಗೆ ಅಡ್ಮಿಷನ್ ಮಾಡುವಂತ ಪ್ರವೃತ್ತಿ ನಡೀತದ. ಈಗಾಗಲೇ ಇನ್ನೂ ಅಡ್ಮಿಷನ್ ಆಗ್ಬೇಕು, ಕನಿಷ್ಠ 20 ಮಕ್ಕಳು ಆಗ್ಬೇಕು. ತಾವು ಕೂಡ ಒಂದಿಷ್ಟು ಊರಲ್ಲಿ ಹೋಗಿ ಸರ್ವೆ ಮಾಡಿ ನಾವು ಕೂಡ ಪ್ರಚಾರ ಮಾಡಿದ್ದೇವೆ. ಇನ್ನಿಷ್ಟು ಕೂಡ ನಾವು ಕೂಡ ಹೆಲ್ಪ್ ಮಾಡ್ತಾ ಇದ್ದೇವೆ. ತಾವು ಕೂಡ ಹೆಲ್ಪ್ ಮಾಡಿ ಒಂದು 20 ಮಕ್ಕಳ ಒಂದು ಕ್ರಾಸ್ ಮಾಡಿದೇವೆ ಅಂತ. ಈಗಾಗಲೇ ಡವಳಿಗೆಯಲ್ಲಿ ನಾವು ಇವತ್ತು ನನ್ನ ಫ್ರೆಂಡ್ ಬಂದ ನನ್ನ ಕಾರ್ನಲ್ಲಿ 25 ಮಕ್ಕಳು ಆಗ್ಯಾವ ಸರ್ ಅಂತಂದ. ಇನ್ನೂ ಅವ್ರು ಪ್ರಾರಂಭ ಮಾಡಿಲ್ಲ. ತಾವು ಕೂಡ ಸರ್ವೆ ಮಾಡಿ ಮಾಡ್ಕೊಂಡು ಇಟ್ಕೊಂಡಾರ. ಇಲ್ಲೇ ಮಡಿಕೇಶ್ವರಲ್ಲಿ ಕೂಡ ಅವರು ಒಂದು 21-22 ಮಾಡಿದಾರ. ನಮಗ್ ಕೂಡ ಆಗ್ತಾವ. ನಾವು ಒಂದ್ ಸ್ವಲ್ಪ ಅಲ್ಲಿ ಒಳಗೆ ಹೋದೇವಪ್ಪ ಅಂತಂದ್ರ, ಯಾಕಂದ್ರೆ ಜನರಿಗೆ LKG ಏನು ಅನ್ನೋದು ಗೊತ್ತಿಲ್ಲ ಈ ಊರಿನಲ್ಲಿ. ನಾವು LKG ಹಿಂಗ ಪ್ರಾರಂಭ ಮಾಡಿದೆವು, ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೋತೀವಿ, ಪಾಲಕರಿಗೆ ಮನೆ ಮರೆಸ್ಬಿಟ್ಟೇವು ಅಂದ್ರ ಅವರೆಲ್ಲರೂ ಬಂದು ನಮ್ಮ ಶಾಲೆಗೆ ದಾಖಲೆ ಮಾಡ್ಕೋತಾರ. ಈ ಮಕ್ಕಳ ಮುಂದಿನ ವರ್ಷ UKG ಬರ್ತಾರ. ನೆಕ್ಸ್ಟ್ ಇಯರ್ 1ನೇ ತಕ್ಕ ನಮ್ಗೆ ಸರಳವಾಗಿ ನಮ್ಮ ಶಾಲೆಗೆ ಉಳ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೆಲ್ಲ ಇಲ್ಲಿ ಏನ್ ಬಂದಿರಲ್ಲ ಮಕ್ಕಳು, ನಿಮ್ಮ ಫೋಟೋಗಳನ್ನ ನಾವು 1ನೇ ತಾರೀಕಿನಿಂದ ಆನ್ಲೈನ್ದಲ್ಲಿ ಹಾಕ್ತಾ ಇದ್ದೇವೆ. ನಿಮ್ಮನ್ನ ಈಗ ಸ್ಟಾರ್ಟ್ ಆಗಿಲ್ಲ ಅದೇನೋ, ಒಂದ್ 2 ದಿನ ಸ್ಟಾರ್ಟ್ ಆಗ್ತದೆ. ನಿಮ್ ಫೋಟೋ 3 ತರ ಫೋಟೋ ಹುಡ್ಕೋತೀವಿ ನಾವು. ಈ ಸೈಡು ಮತ್ತು ಸ್ಟೇಟ್. ಮುಂಜಾನೆ ಹಾಜರಿ ಕೊಡಬೇಕು, ಸಾಲಿ ಬಿಟ್ಟ ತಕ್ಷಣ ಹಾಜರಿ ಕೊಡಬೇಕು, ಓಡ್ ಹೋಗಂಗಿಲ್ಲ. ನೀವು ಮಧ್ಯಾಹ್ನ ಬಿಟ್ಟು ಓಡಿ ಹೋದ್ರಪ್ಪ ಅಂತಂದ್ರೆ ನಿಮ್ದು ಅಬ್ಸೆಂಟ್ ಬರ್ತದ. ನೀವು ದಿನನಿತ್ಯ ಮುಂಜಾನೆ ಬಂದ ತಕ್ಷಣ ನಿಮ್ ಕ್ಲಾಸ್ ಟೀಚರ್ ನಿಮ್ ಫೋಟೋ ಹೊಡೆದ ಅಟೆಂಡೆನ್ಸ್ ಹಾಕ್ತಾರ. ಸಾಯಂಕಾಲನು ಕೂಡ ನಿಮ್ ಫೋಟೋ ಹೊಡೆದ ಅಟೆಂಡೆನ್ಸ್ ಹಾಕ್ತಾರ. ಇನ್ನು ಮೇಲೆ ಶಾಲೆ ಬಹಳ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ. ನೀವ್ ಎಲ್ಲಿಯೂ ಬಿಟ್ಟು ಹೋಗಂಗಿಲ್ಲ. ಕೋಚಿಂಗ್ ಆಗ್ಲಿ ಅಥವಾ ಬೇರೆ ಊರಿಗಾಗ್ಲಿ ಹೋದ್ರಪ್ಪ ಅಂತಂದ್ರೆ ಯಾವ ಶಾಲೆಯಲ್ಲೂ ನಿಮ್ಮನ್ನ ಕರ್ಕೊಳಂಗಿಲ್ಲ. ಹೆಸರು ಕಿತ್ಕೊಂಡ ಹೋಗಿ ಅಲ್ಲಿ ಹಚ್ಚಬೇಕಾಗ್ತದ. ಅಂತವ್ರು ಯಾರಾದ್ರೂ ಇದ್ರ ನಿಮ್ಮ ಶಾಲೆಗೆ, ನಮ್ಮ ಶಾಲೆ ಒಳಗೆ ಹಿಂಗ ಐತಿ, ನೀವೆಲ್ಲರೂ ಶಾಲೆಗೆ ಬರ್ಬೇಕು, ಬೇರೆ ಕಡೆ ಹೋಗಂಗಿಲ್ಲ ಅಂತ ಮನವೊಲಿಸಿ. ಅಲ್ಲಿ ಒಬ್ರು ಯಾರು ಒಡ್ಡೊಡಿಗೆಯವರು ಅವ್ರು ಟ್ಯೂಷನ್ ಹೇಳ್ತಿದ್ರಲ್ಲ, ಬಿಟ್ಟಾರಲ್ಲ, ಏನ್ ಹೇಳ್ತಾರ? ಎಷ್ಟು ಗಂಟೆಗೆ ಬಿಡ್ತಾರ ಅವ್ರು? 9ಕ್ಕೆ ಬಿಡ್ತಾರ. ನಮ್ ಶಾಲೆಗೆ ಬರೋ ಮಕ್ಕಳು 9ಕ್ಕೆ ಶಾಲೆಗೆ ಬರ್ಬೇಕು. ಆಮೇಲೆ 4:15 ನಂತರ ಹೋರಿ ಅಲ್ಲಿ ಟ್ಯೂಷನ್ 9 ತನಕ ಹೋರಿ ಮತ್ತು 4:15 ತನಕ ಹೋರಿ. ಅಂತವ್ರು ಯಾರು ಇದ್ರು ಅಲ್ಲಿ ಅವ್ರಿಗೆ ಬಿಡೋ ಬ್ಯಾಡ ಅಂತ ಹೇಳ್ಯಾವ. ಇನ್ನೊಮ್ಮೆ ಹೋಗಿ ಹೇಳಿ ಬರ್ತೇವೆ ನಾವು. ನೀವೆಲ್ಲರೂ ಶಾಲೆಗೆ ಬರ್ರಿ. ನಿಮ್ಗೆ ಬೇಕಾದಂತ ಸೌಲಭ್ಯಗಳನ್ನ ನಮ್ಮ ಶಾಲಾ ಇಲ್ಲಿ 6 ಜನ ಶಿಕ್ಷಕರು ಮತ್ತು 3 ಜನ ಅತಿಥಿ ಶಿಕ್ಷಕರು ಕೂಡ ನಮ್ಮ ಶಾಲೆಯಲ್ಲಿ ಇದಾರ. ಸೊ ಇದು ಯಾಕೆ ಅಂತಂದ್ರ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕಾಗಿದೆ, ಅಭ್ಯಾಸವನ್ನ ಹೆಚ್ಚು ಮಾಡಿಸ್ಬೇಕಾಗಿದೆ.
ತಾವೆಲ್ಲ ಒಳ್ಳೆಯ ಶಿಕ್ಷಣವನ್ನ ಪಡ್ಕೋರಿ. ಶಾಲೆಯಿಂದ ಒಳ್ಳೆ ನುರಿತವಾದಂತಹ ಶಿಕ್ಷಕರಿದಾರ, ಒಳ್ಳೆಯ SDMC ಅಧ್ಯಕ್ಷರಿದಾರ. ಆ ದೃಷ್ಟಿ ಇಟ್ಕೊಂಡು ನೀವೇನ್ ಮಾಡ್ರಪ್ಪ ಅಂತಂದ್ರೆ ಬೆಳಿಗ್ಗೆ ಈಗ ನೋಡ್ರಿ ಬಹಳ ನಾವು ಟೈಮ್ ಮಹತ್ವ ಕೊಡಂಗಿಲ್ಲ. 10-11 ತನಕ ಬರ್ತೀರಿ. ನಮ್ ಸಾಲ ಯಾವಾಗ ಪ್ರಾರಂಭಪ್ಪ ಅಂತಂದ್ರೆ 9:30. ಎಷ್ಟು ಗಂಟೆಕ? 9:30. ಮಧ್ಯಾಹ್ನ ಊಟ ಮಾಡೋಣ ಮನೆಗೆ ಹೋಗ್ತೀರಿ. ಹೋಗಬಾರ್ದು. ಯಾಕೆ ಹೋಗ್ಬಾರ್ದಪ್ಪ ಅಂತಂದ್ರೆ ಹೋಗುವಾಗ ಗಾಡಿ ಆಗ್ಲಿ ಅಥವಾ ಏನಾಗಿ ಬಿದ್ರಿ ಮಾಡಿರಪ್ಪ ಅಂತಂದ್ರೆ ನಿಮ್ ಪಾಲಕರು ಬಂದು ಏನ್ ಮಾಡ್ತಾರ, ನಮಗ್ ಕೇಳ್ತಾರ, ನಮಗ್ ಬೈತಾರ, ಮಕ್ಕಳು ಯಾಕೆ ಬಿಟ್ಟಿರಿ ಅಂತ ಹೇಳಿ. ನಿಮಗ್ 4 ಗಂಟೆ ಆಟಕ್ ಬಿಡ್ತೇವ್. ಅಲ್ಲಿ ತನಕ ಯಾರು ಬಾಲ್ ಕೊಡ್ರಿ ಬ್ಯಾಟ್ ಕೊಡ್ರಿ ಏನೂ ಇಲ್ಲ. ಕೊನೆ ಪೇಡ್ ಆಟದ ಇರ್ತದ, ಗೊತ್ತಾತಲ್ಲ. 4 ಗಂಟೆಯಿಂದ ಅರ್ಧ ಗಂಟೆ ಆಟ ಆಡೋದು. ನೀವು 3:30ಗೆ ಬಂದು ನಿಂತು ಬಿಡ್ತೀರಿ ಅಲ್ಲಿ. ಆ ರೀತಿ ಆಗ್ಬಾರ್ದು. ಇನ್ನು 4 ಗಂಟೆಗೆ ನಾವೆಲ್ಲ ಬಿಡ್ತೇವೆ, ಸರ್ಗಳು ಬಿಡ್ತಾರ, ನಿಮ್ಗೆ ಟೈಮ್ ನೋಡಿ ಬಿಡ್ತಾರ. 4 ಗಂಟೆ ನಂತರನೇ ನೀವು ಆಟ ಆಡೋದು. ಯಾಕಂದ್ರೆ 4 ತನಕ ಅಭ್ಯಾಸಗಳನ್ನ ಮಾಡ್ತಾರ. ದಿನನಿತ್ಯ ಏನ್ ನಿಮಗೆ ವರ್ಕ್ ಕೊಟ್ಟಿರ್ತಾರ, ಹೋಮ್ವರ್ಕ್ ಏನ್ ಕೊಟ್ಟಿರ್ತಾರ, ಅವೆಲ್ಲವನ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಚಾಚು ತಪ್ಪದೆ ಮಾಡಿಕೊಂಡು ಬಂದು ಮಾರನೇ ದಿನ ಬಂದು ಸರ್ಗಳಿಗೆ ತೋರಿಸಿ ಅವ್ರ ಸಹಿಯನ್ನ ಪಡೆದಪ್ಪ ಅಂತಂದ್ರ ನಿಮ್ಮ ಕಲಿಕೆ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಿಗೆ ಆಗ್ತದ. ಈ ಬಳವಾಟ ಶಾಲೆಯ ಮಕ್ಕಳು ಬಹಳ ಶಾಣೆಯರ್ ಅದಾವ ಅಂತೇಳಿ ಹೈಸ್ಕೂಲ್ ಮಟ್ಟಕ್ಕೆ ಹೋದ್ರಪ್ಪ ಅಂತಂದ್ರೆ ನನ್ನ ಸಾಲಿಗೆ ಹಚ್ಚ್ರಿ, ನಿನ್ನ ಸಾಲಿಗೆ ಹಚ್ಚ್ರಿ ಅಂತ ಅವ್ರು ನಮ್ಮನ್ನ ಕೇಳಬೇಕು. ಹಂಗ ನೀವು ಅಭ್ಯಾಸ ಮಾಡ್ಬೇಕು. ಒಳ್ಳೆಯ ಜ್ಞಾನ ವಿದ್ಯಾರ್ಥಿಗಳಾಗ್ರಿ. ನಿಮ್ಗೆ ಬೇಕಾದಂತ ಸೌಲಭ್ಯಗಳನ್ನ ಅಧ್ಯಕ್ಷರು ನಾವು ಮತ್ತು ನಮ್ಮ ಶಿಕ್ಷಕರಿಂದ ನಿಮ್ಗೆ ಒದಗಿಸಿ ಕೊಡ್ತೇವ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಾವು ಈ ಸರಸ್ವತಿ ಪೂಜೆಯೊಂದಿಗೆ ಈ LKG ಯನ್ನ ಪ್ರಾರಂಭಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮಕ್ಕಳ ಕಲಿಕೆ ಉಜ್ವಲವಾಗಿ ಶಿಕ್ಷಣ ಮಕ್ಕಳ ಮಟ್ಟಕ್ಕೆ ಇಳಿದು ಶಿಕ್ಷಣವನ್ನ ಕಲಿಸಿದ್ದೆ ಆದ್ರೆ ಈ ಶಾಲೆಯ ಕೀರ್ತಿ ಹೆಚ್ಚಿಸ್ತದ. ನನ್ನ ಎಲ್ಲಾ ರೀತಿಯಿಂದ ಸಹಕಾರವನ್ನ ಕೊಟ್ಟಂತ ಎಲ್ಲ ನನ್ನ ಗುರುವೃಂದಕ್ಕೂ ತಮಗೂ ಕೂಡ ನಾನು ಮತ್ತೊಮ್ಮೆ ವಂದಿಸಿ, ಯಾಕಂದ್ರೆ ಇವರಿಗೆ ನಾನು ಹೊಸಬ, ಇನ್ನೂ ನನ್ನ ಕೆಲಸ ಸಾಕಷ್ಟು ಇದಾವ. ನಾನು ಸೂಟಿಯಲ್ಲೇ ಬಂದು ಹೆಡ್ ಮಾಸ್ಟರ್ ಆಗಿ ಹಾಜರಾದಾಗ ಇನ್ನೂ ಈ ಶಾಲೆಯ ಒಂದು ಕೆಲಸಗಳು ಎಲ್ಲ ನನ್ನ ಗುರುಗಳು ಕರ್ಕೊಂಡು ನಾನು ಇನ್ನೂ ಡೆವಲಪಿಂಗ್ ಮಾಡಬೇಕಾಗಿದೆ. ಈ ಕೆಲಸದಲ್ಲಿ ಖೋ-ಖೋ ಗ್ರೌಂಡ್ ಆಗ್ಲಿ, ವಾಲಿಬಾಲ್ ಗ್ರೌಂಡ್ ಆಗ್ಲಿ, ಕಬಡ್ಡಿ ಗ್ರೌಂಡ್ ಆಗ್ಲಿ, ಈ ತಕ್ಷಣ ಈಗ ಜುಲೈನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಶಿಕ್ಷಕರ ವರ್ಗಾವಣೆ ಆದಾಗ ಇಲ್ಲಿ ಒಬ್ರು ಟೀಚರ್ ಖಂಡಿತವಾಗಿ ತಗೋತಾರ. ಇಲ್ಲೊಬ್ರು ಬರಕ್ ರೆಡಿನೇ ಅದಾರ. ಅವ್ರು ಬಂದ್ರಪ್ಪ ಅಂತಂದ್ರೆ ನಿಮ್ಮ ಆಟ ಆಡಿಸ್ಲಿಕ್ಕೂ ಕೂಡ ಆ ಶಿಕ್ಷಕರೇ ನಿಮ್ನ ಮುಂದೆ ನಿಮಿಷ ಆಟ ಆಡಿಸ್ತಾರ. ನಿಮ್ಗೆ ಯಾವುದೇ ರೀತಿಯ ಭಯ ಪಡದೆ, ಯಾವ ಶಿಕ್ಷಕರಿಗೂ ಅಂಜದೆ ನಿಮ್ಮ ಕಲಿಕೆಯಲ್ಲಿ ನಿಮ್ಗೆ ಗೊತ್ತಾಗ್ಲಾರಂತ ವಿಷಯವನ್ನ ಆಯಾ ಗುರುಗಳನ್ನ ಯಾವ ಸಬ್ಜೆಕ್ಟ್ ಹೇಳ್ತಾರ ಆ ಗುರುಗಳನ್ನ ಕಾಣ್ಬೇಕು.